ಹಾಯ್ ಫ್ರೆಂಡ್ಸ್, ನಾನು ಪಾರು ವ್ಲಾಗ್ಸಿಂದ ಪಾರ್ವತಿ ಮಾತಾಡ್ತಿರೋದು. ನಾನಿವತ್ತು ನಿಮಗೆ ನನ್ನ ಚಾನಲಲ್ಲಿ ಒಂದು ಬ್ಯೂಟಿ ಟಿಪ್ಸ್ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ನಾವೆಷ್ಟು ಚೆನ್ನಾಗಿರ್ತೀವೋ, ಫಸ್ಟು ನಾವು ನಮ್ಮನ್ನು ಪ್ರೀತಿ ಮಾಡಬೇಕು. ನಾವೆಷ್ಟು ಚೆನ್ನಾಗಿ ಕಾಣಿಸ್ತೀವೋ ನಾವು ಅಷ್ಟು ಖುಷಿಯಾಗಿರ್ತೀವಿ. ನಾವೆಷ್ಟು ರೆಡಿ ಆಗ್ತೀವೋ ನಾವು ಅಷ್ಟು ಖುಷಿಯಾಗಿರ್ತೀವಿ. ಹಾಗಂತ ದಿನ ಮೇಕಪ್ ಮಾಡ್ಕೊಂಡು ಖುಷಿ ಪಡೋದಲ್ಲ. ನಾವು ಒಳಗಡೆಯಿಂದ ನಾವೆಷ್ಟು ಹ್ಯಾಪಿಯಾಗಿರ್ತೀವೋ ಅದಷ್ಟು ಕೂಡ ನಮ್ಮ ಮುಖದಲ್ಲಿ ಎದ್ದು ಕಾಣಿಸುತ್ತೆ. ಸೊ ನಾವು ಒಳಗಿನ ಆರೋಗ್ಯನ ನಾವು ಫಸ್ಟು ಚೆನ್ನಾಗಿ ನೋಡ್ಕೊಳ್ಳೋಣ, ಆಮೇಲೆ ತನ್ನಿಂಗ್ ತಾನೇ ಮುಖದಲ್ಲಿ ಕಾಣಿಸುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ನಾನು ಇವತ್ತೇನು ಟಿಪ್ಸ್ ಹೇಳ್ತಿದ್ದೀನಪ್ಪ ಅಂತ ಹೇಳಿದ್ರೆ, ಇವಾಗ ನಾವೆಲ್ಲ ಹೆಣ್ಮಕ್ಳು ಫೇಶಿಯಲ್ ಮಾಡ್ಕೊಳ್ತೀವಿ. ಚೆನ್ನಾಗಿ ಕಾಣಿಸ್ಬೇಕು, ನಾನು ಫೇರಾಗಿ ಕಾಣಿಸ್ಬೇಕು ಅಂದರೆ ಕಾಮನ್ ಆಗಿ ನಾನು ಬೆಳ್ಳಗೆ ಕಾಣಿಸ್ಬೇಕು, ನನ್ನ ಮುಖದಲ್ಲಿ ಯಾವುದೇ ರೀತಿಯಂಥ ಪ್ರಾಬ್ಲಮ್ಸು ಕಾಣಿಸ್ಬಾರ್ದು, ಪಿಗ್ಮೆಂಟೇಷನ್ ಆಗಿರಬೇಕು, ಡಾರ್ಕ್ ಸರ್ಕಲ್ಲು, ಡಾರ್ಕ್ ಸ್ಪಾಟ್ಸು, ಆಮೇಲೆ ಬಾಯಿ ಸುತ್ತ ಕೆಲವು ಹೆಣ್ಮಕ್ಳಿಗೆ ಬ್ಲ್ಯಾಕ್ ಆಗಿರುತ್ತೆ. ಅದು ಹಾರ್ಮೋನ್ಸಿಂದನೂ ಬಂದಿರ್ಬೋದು. ಕೆಲವ್ರಿಗೆ ಏನಂತ ಗೊತ್ತಿಲ್ಲ, ಅವ್ರದ್ದು ಸ್ಕಿನ್ ಪ್ರಾಬ್ಲಮ್ ಏನಿರ್ಬೋದು ಅದರಿಂದನೂ ಕೂಡ ಬಂದಿರ್ಬೋದು. ನಾವಿವಾಗ ಮಂತ್ಲಿ ತಿಂಗ್ಳ ಫೇಶಿಯಲ್ ಮಾಡಿಸ್ಕೊಳ್ಳೋಕ್ಕೆ ಕೆಲವು ಹೆಣ್ಮಕ್ಳಿಗೆ ಆಗಲ್ಲ. ಕೆಲವರು ಬರ್ತಾರೆ, ಕೆಲವರು ಬರಲ್ಲ. ಕೆಲವರು ಪಾಪ ಅವ್ರಿಗೆ ಪಾರ್ಲರ್ ಕೂಡ ಕೆಲವರು ನೋಡ್ದೇ ಇರೋ ಹೆಣ್ಮಕ್ಳು ಕೂಡ ಇದ್ದಾರೆ. ಸೊ ಅಂಥವ್ರಿಗೆ ಮನೇಲೇ ಕೂಡ ನಾವು ನಮ್ಮ ಬ್ಯೂಟಿನ ನಾವು ಎನ್ಹಾನ್ಸ್ ಮಾಡ್ಕೊಳ್ಳುವಂಥ ಹೋಮ್ ರೆಮಿಡೀಸ್ನ ನಾನಿವತ್ತು ತಿಳಿಸ್ಕೊಡ್ತಿದ್ದೀನಿ. ಅದು ಹೋಮ್ ರೆಮಿಡೀಸ್ ಅನ್ನೋದಕ್ಕಿಂತ ಅದನ್ನು ಯೂಸ್ ಮಾಡ್ತಾರೆ, ಕೆಲವ್ರು ಮನೇಲಿ ಯೂಸ್ ಮಾಡ್ತಾರೆ, ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ. ಅದನ್ನು ನಾವು ಬ್ಯೂಟಿ ಟಿಪ್ ಆಗಿ ಹೇಗೆ ತೊಗೊಳ್ಬೋದು ಅನ್ನೋದನ್ನ ನಾನು ಇವತ್ತು ತಿಳಿಸ್ಕೊಡ್ತೀನಿ. ನೀವೆಲ್ಲ ವೈನ್ ಫೇಶಿಯಲ್ ಅಂತ ಕೇಳಿರ್ಬೋದು. ಕೆಲವು ಹೆಣ್ಮಕ್ಳು ಪಾರ್ಲರ್ಗೆ ಹೋದಾಗ ಗೊತ್ತಾಗ್ತದೆ, ವೈನ್ ಫೇಶಿಯಲ್ ಮಾಡಿ ನನಗೆ ಅಂತ ಕೇಳ್ತಾರೆ. ಸೊ ನನ್ನ ಪಾರ್ಲರ್ಗೆ ಬರುವಂಥ ಹೆಣ್ಮಕ್ಳಿಗೆ ನಾನು ರಿಯಲ್ ವೈನನ್ನು ಯೂಸ್ ಮಾಡಿ ಫೇಶಿಯಲ್ ಮಾಡೋದು. ರಿಯಲ್ ವೈನ್ನ ನಾನು ತರಿಸಿಟ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ ಒಬ್ಬರು ಕೂರ್ಗಲ್ಲಿದ್ದಾರೆ. ಸೊ ಅವ್ರ ಕಡೆಯಿಂದ ನಾನು ಅದನ್ನು ತರಿಸ್ಕೊಂಡಿದ್ದೆ. ಅದು ತರಿಸ್ಕೊಂಡು ಇಟ್ಕೊಂಡಿರ್ತೀನಿ. ಸೊ ನಾನು ವೈನ್ ಫೇಶಿಯಲ್ ಅದನ್ನು ಯೂಸ್ ಮಾಡಬೇಕಾದ್ರೆ, ಫೇಶಿಯಲ್ನ ಮಾಡಬೇಕಾದ್ರೆ ನಾನು ರಿಯಲ್ ವೈನನ್ನು ನಾನು ಟೋನರಾಗಿ ಯೂಸ್ ಮಾಡ್ತೀನಿ. ಮತ್ತು ಸ್ಪ್ರೇ ಆಗಿ ಯೂಸ್ ಮಾಡ್ತೀನಿ, ಸ್ಪ್ರೇ ಮಾಡ್ಕೊಳ್ಳೋದಕ್ಕೂ ಫೇಸ್ಗೆ. ಜೊತೆಗೆ ನಾನು ಮಸಾಜ್ ಮಾಡಬೇಕಾದ್ರೆ ನಾನು ಅದನ್ನು ಮಸಾಜ್ ಕ್ರೀಮ್ ಜೊತೆಲಿ ರಿಯಲ್ ವೈನನ್ನು ಆ್ಯಡ್ ಮಾಡ್ಕೊಂಡು ಕೂಡ ನಾನು ಮಸಾಜ್ ಕೊಡ್ತೀನಿ. ಕೆಲವರು ತಿಳ್ಕೊಂಡಿದ್ದಾರೆ, ಫೇಶಿಯಲ್ ಮಾಡಿಕೊಂಡ್ರೆ ಬೆಳ್ಳಗಾಗ್ಬಿಡ್ತೀವಿ, ಆಮೇಲೆ ಬೆಳ್ಳಗೆ ಕಾಣಿಸ್ತೀವಿ, ಹಂಗೆ ಆ ಥರ ಈ ಥರ ಅಂತ ಥಿಂಕ್ ಮಾಡ್ತಾರೆ. ಬೆಳ್ಳಗೆ ಕಾಣಿಸೋದಿರಲಿ, ಅಲ್ಲಿ ಫೇಶಿಯಲ್ ಮಂತ್ಲಿ ಬಂದು ನಾವು ಫೇಶಿಯಲ್ ತಗೊಳ್ಳೋದ್ರಿಂದ ಏನಪ್ಪ ಬೆನಿಫಿಟ್ ಅಂದರೆ, ನಮ್ಮ ಸ್ಕಿನ್ ಟೈಟ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಏಜ್ನ ಮರೆಮಾಚ್ಬೋದು, ಹೌದಾ? ಯಾಕೆಂದರೆ ಮಸಾಜ್ ಸಿಗುತ್ತೆ, ನಮಗೆ ರಿಲ್ಯಾಕ್ಸ್ ಆಗುತ್ತೆ. ಫಸ್ಟ್ ಆಫ್ ಆಲ್ ನಮಗೆ ಬೇಕಾಗಿರೋದು ಮೈಂಡ್ಗೆ ರಿಲ್ಯಾಕ್ಸ್ ಸಿಗುತ್ತೆ ಮಸಾಜಿಂದ. ಜೊತೆಗೆ ಸ್ಕಿನ್ ಟೈಟ್ ಆಗುತ್ತೆ, ಮಸಲ್ಸ್ಗೂ ಕೂಡ ಎಕ್ಸಸೈಸ್ ಆದಂಗೆ ಆಗುತ್ತೆ. ಸೊ ಮನೇಲಿ ನಾವೇ ಮಾಡ್ಕೊಳ್ಳೋ ಫೇಶಿಯಲ್ಗಿಂತ ನೀವು ಪಾರ್ಲರಲ್ಲಿ ಬಂದು ಬ್ಯೂಟಿಷಿಯನ್ ಅವರು ನಿಮಗೆ ಫೇಶಿಯಲ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನಮಗೆ ಗೊತ್ತಿರಲ್ಲ, ಮನೇಲಿ ನಾವು ಹೋಮ್ ರೆಮಿಡೀಸ್ ಯೂಸ್ ಮಾಡ್ಕೊಳ್ಬೋದು. ಅದು ಕೂಡ ಗುಡ್ಡೆ. ಯಾಕೆಂದರೆ ಎಲ್ಲ ಹೆಣ್ಮಕ್ಳಿಗೂ ಆವಾಗಲೇ ಹೇಳ್ದಂಗೆ ಪಾರ್ಲರಿಗೆ ಬರೋದಕ್ಕೆ ಪಾಪ ಎಲ್ಲರ ಪರಿಸ್ಥಿತಿನೂ ಒಂದೇ ಥರ ಇರಲ್ಲ. ಅಂಥವ್ರಿಗೆ ನಾನು ಹೇಳ್ತಿದ್ದೀನಿ. ಸೊ ಫೇಶಿಯಲ್ ತಗೊಳ್ಳೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಗ್ಲೋ ಕೂಡ ಬರುತ್ತೆ, ಮಸಾಜ್ ಮಾಡಿದ್ರೆ ಸ್ಕಿನ್ ಗ್ಲೋನು ಕೂಡ ಬರುತ್ತೆ. ಜೊತೆಗೆ ಸ್ಕಿನ್ ಟೈಟ್ ಆಗುತ್ತೆ, ಮೊದಲು ಮೈಂಡ್ಗೆ ರಿಲ್ಯಾಕ್ಸ್ ಆಗುತ್ತೆ. ಇದು ನಿಜ, ಓಕೆನಾ? ಸೊ ನಾನು ವೈನ ಯೂಸ್ ಮಾಡಿಕೊಂಡು ಮನೇಲಿ ಯಾವ ಥರ ನಾವು ಸ್ಕಿನ್ನನ್ನು ಗ್ಲೋ ಮಾಡ್ಕೊಳ್ಬೋದು, ಮತ್ತು ಕ್ಲಿಯರ್ ಸ್ಕಿನ್ನಾಗಿ ನಾವು ಮಾಡ್ಕೊಳ್ಬೋದು ವೈನನ್ನು ಯೂಸ್ ಮಾಡಿಕೊಂಡು. ಸೊ ಇದು ಬಾಟಲ್ ಬೇರೆ ಇದೆ, ನಾನು ವೈನನ್ನು ಇದಕ್ಕೆ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ಪ್ರೇ ಬಾಟಲು. ಇದನ್ನು ನಾನು ನೀವು ಎಲ್ಲರೂ ಈಚೆ ಹೋಗಿ ಬಂದಾಗ, ಇವಾಗ ಅಂತೂ ತುಂಬ ಬಿಸಿಲಿದೆ, ಈಚೆ ಹೋಗಿ ಬಂದಾಗ ಏನು ಮಾಡ್ಬೋದು, ನಾವು ಇದನ್ನು ಟೋನರಾಗೂ ಕೂಡ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಯೂಸ್ ಮಾಡ್ಬೋದು.
ಸೊ ನೈಟು ಇವಾಗ ಬೆಳಗ್ಗೆ ಎಲ್ಲ ನಾವು ಮುಖಕ್ಕೆಲ್ಲ ಕ್ರೀಮ್ ಹಚ್ಕೊಂಡಿರ್ತೀವಿ, ಕೆಲವರು ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ ಲೋಷನ್ನು, ಕೆಲವರು ಈಚೆ ಹೋಗುವಾಗಲೂ ಕೂಡ ಫೌಂಡೇಶನ್ ಯೂಸ್ ಮಾಡ್ತಾರೆ ಎಲ್ಲರೂ ಔಟ್ಸೈಡ್ ಹೋಗ್ಬೇಕಾದ್ರೆ. ಈ ಥರ ನೈಟ್ ಹೊತ್ತಂತೂ ನಾನು ಹೇಳ್ತೀನಿ ಮುಖಕ್ಕೆ ಏನು ಹಚ್ದೇನೆ ಹಾಗೆ ಮಲ್ಕೊಳ್ಳೋದು, ಫೇಸ್ ವಾಶ್ ಮಾಡ್ಕೊಂಡು ಮಲ್ಕೊಳ್ಳೋದು, ಅದು ಕೂಡ ಒಂದು ಬೆನಿಫಿಟ್ ಅಂತಲೇ ಹೇಳ್ಬೋದು ಸ್ಕಿನ್ಗೆ. ಏಕೆಂದರೆ ಬೆಳಗ್ಗೆಯಿಂದ ಎಷ್ಟೊಂದು ಕ್ರೀಮ್ಸ್ನ ಬ್ಯಾಕ್ ಟು ಬ್ಯಾಕ್ ಮೇಲೆ 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 ಅಪ್ಲೈ ಮಾಡ್ಕೊಂಡಿರ್ತೀವಿ. ಸೊ ನೈಟ್ ಹೊತ್ತಾದರೂ ಕೂಡ ನಾವು ಮಲ್ಕೊಳ್ಳುವಾಗ ಅದಕ್ಕೂ ಕೂಡ ಉಸಿರಾಡೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ನಾವು ಸ್ಕಿನ್ನನ್ನು ಎಷ್ಟು ಫ್ರೀ ಬಿಟ್ಟಿರ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಹಾಗಂತ ಬೆಳಗ್ಗೆ ಹೊತ್ತು ಸನ್ಸ್ಕ್ರೀನ್ ಲೋಷನ್ ಅಷ್ಟೇ ಎಲ್ಲೂ ಈಚೆ ಹೋಗಬೇಡಿ. ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ ಲೋಷನ್ ಮಸ್ಟ್ ಆ್ಯಂಡ್ ಶುಡ್ ನಾವು ಯೂಸ್ ಮಾಡಲೇಬೇಕು. ಸೊ ನೈಟ್ ಹೊತ್ತು ಹೇಳ್ತಿದ್ದೀನಿ, ನೈಟ್ ರೋಟೀನಾಗಿ ಯೂಸ್ ಮಾಡಿ. ಇದು ವೈನು, ಇದನ್ನು ಒಂದು ಕಾಟನ್ ಪ್ಯಾಡಲ್ಲಿ ನೀವು ಇದನ್ನು ಸ್ಪ್ರೇ ಮಾಡಿಕೊಂಡು ಫುಲ್ಲು ಕ್ಲೆನ್ಸ್ ಮಾಡ್ಕೊಳ್ಳಿ. ಫೇಸ್ ಫುಲ್ಲ ಕ್ಲೆನ್ಸ್ ಮಾಡ್ಕೊಳ್ಳಿ ನಿಧಾನಕ್ಕೆ, ಓಕೆನಾ. ಕ್ಲೆನ್ಸ್ ಮಾಡಿಕೊಂಡು ನಾವೇನು ಮಾಡಬೇಕು, ಅದನ್ನು ಹಾಗೆ ಬಿಟ್ಬಿಡ್ಬೇಕು. ಕ್ಲೆನ್ಸ್ ಮಾಡಿದ ತಕ್ಷಣ ನಾನೇನು ಮಾಡ್ತೀನಿ, ನನ್ನ ಫಿಂಗರಿಂದ ನೀವು ಈ ಥರ ಟ್ಯಾಪ್ 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 ಮಾಡಿಕೊಂಡ್ರೆ ಒಂದು ಎಕ್ಸಸೈಸ್ ಕೂಡ ಆಗುತ್ತೆ. ನೀವು ಅದನ್ನು ಏನು ವಾಶ್ ಮಾಡೋದು ಬೇಕಾಗಿಲ್ಲ, ಹಾಗೆ ಮಲ್ಕೊಳ್ಬೋದು. ಇದನ್ನು ನೀವು ಈ ಟಿಪ್ನ ನೀವು ಯೂಸ್ ಮಾಡ್ತಾನೆ ಬನ್ನಿ. ಈ ಟಿಪ್ನ ನೀವು ಡೈಲಿ ನೈಟು ಯೂಸ್ ಮಾಡ್ತಾ ಬಂದರೆ ನಿಮಗೆ ಗೊತ್ತಾಗುತ್ತೆ ಸ್ಕಿನ್ನು ಎಷ್ಟು ಗ್ಲೋ ಆಗಿ ಮತ್ತು ಹೆಲ್ದಿಯಾಗಿರುತ್ತೆ, ಮತ್ತು ಶೈನಿಂಗ್ ಕೂಡ ಇರುತ್ತೆ. ಮಾರ್ನಿಂಗ್ ನೀವು ಎದ್ದು ನೋಡ್ಬೋದು, ಎದ್ದಾಗ ನಮಗೆ ಗೊತ್ತಾಗ್ತದೆ ಅದರಲ್ಲಿ ಚೇಂಜಸ್ಸು. ಸೊ ಇದೇ ಥರ ಬ್ಯೂಟಿ ಟಿಪ್ಸು ನಿಮಗೆ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಈ ವಿಡಿಯೋನ. ನೀವು ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಬರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಮಾಡುವಂತಹ ವೀಡಿಯೋಸು ನಿಮಗೆ ಫಸ್ಟ್ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.